ತುಮಕೂರಿನಲ್ಲಿ ಧರಣಿ ನಿರತ ಭೂರೈತರ ಮೇಲೆ ಪೊಲೀಸರ ಅಟ್ಟಹಾಸ. ಸ್ಥಳಕ್ಕೆ ಬರ್ತೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ನಾವು ಏನು ಹೋರಾಟಗಾರರೇನು ಮತ್ತೆ ಬಡ ನೊಂದ ಜನರು ಏನು ಸರ್ಕಾರಕ್ಕೆ ತೆರಿಗೆ ಕಟ್ತಾರೆ ಅವರು ಏನು ಅಂತ ನಾವು ಸರ್ಕಾರಕ್ಕೆ ತೋರಿಸ್ತೇವೆ. ಮತ್ತೆ ಈ ಧರಣಿ ಇಲ್ಲಿ ಇವತ್ತಿಗೆ ಕೈ ಬಿಡ್ಬೋದು, ಇವತ್ತಿಗೆ ವೆಕೆಟ್ ಆಗ್ಬೋದು, ಇವತ್ತಿಗೆ ಎವಿಕ್ಷನ್ ಮಾಡಿಸ್ಬೋದು. ಬಟ್ ಆದ್ರೆ ನಾಳೆನೂ ಕೂಡ ಇದೇ ಧರಣಿ ಮುಂದುವರಿಯುತ್ತದೆ. ಶಾಂತಿಯುತ ಪ್ರತಿಭಟನೆ ನಡೆಸುತ್ತಿದ್ದ ಬಡ ಜನರು ಏಕಾಏಕಿ ಅರೆಸ್ಟ್. ಜಿಲ್ಲಾಧಿಕಾರಿಗಳೇ, ಇಲ್ಲಿ ನಮ್ಮ ಹಕ್ಕುಗಳನ್ನ ಕೇಳೋದು ಕೂಡ ತಪ್ಪ. ಅಬ್ಬಬ್ಬ, ತುಮಕೂರಿನಲ್ಲಿ ಸರ್ವಾಧಿಕಾರಿ ಆಡಳಿತ ಏನಾದರೂ ನಡೀತಾ ಇದೆಯಾ? ನಿಜಕ್ಕೂ ಹೀಗೊಂದು ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡೋದಕ್ಕೆ ಶುರುವಾಗಿ ಬಿಟ್ಟಿದೆ. ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಕಡೆ ಪಕ್ಷ ಶಾಂತಿಯುತ ಪ್ರತಿಭಟನೆ ಮಾಡುವುದಕ್ಕೂ ಅವಕಾಶ ಇಲ್ಲ ಅಂದ್ರೆ ಜನರು ಬದುಕೋದು ಹೇಗೆ? ತಮ್ಮ ಹಕ್ಕುಗಳನ್ನ ಪಡೆದುಕೊಳ್ಳೋದು ಹೇಗೆ? ನ್ಯಾಯ ಕೇಳೋದು ಹೇಗೆ ಅನ್ನೋ ಪ್ರಶ್ನೆಗಳು ಮೂಡೋದಕ್ಕೆ ಶುರುವಾಗಿದೆ. ಸತ್ಯಾಗ್ರಹ ಅನ್ನೋದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ನಮಗೆಲ್ಲ ಹೇಳಿಕೊಟ್ಟಿರೋ ಅಹಿಂಸಾತ್ಮಕ ಹೋರಾಟ. ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿ ತಮ್ಮ ಹಕ್ಕನ್ನ, ನ್ಯಾಯವನ್ನ ಕೇಳುವ ಹಕ್ಕು ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಇದೆ. ಆದರೆ ತುಮಕೂರು ಜಿಲ್ಲಾಡಳಿತ ಶಾಂತಿಯುತವಾಗಿ ಪ್ರತಿಭಟನೆಯಲ್ಲಿ ತೊಡಗಿದ್ದ ಭೂಮಿ ಮತ್ತು ವಸತಿ ರೈತರನ್ನೇ ಒಕ್ಕಲೆಬ್ಬಿಸಿ ತಮ್ಮ ಹಕ್ಕು ಕೇಳಲು ಬಂದಿದ್ದ ಬಡ ಜನರನ್ನೇ ಅರೆಸ್ಟ್ ಮಾಡುವ ಕೆಲಸ ಮಾಡಿದೆ. ಬರೋದ್ರೊಳಗಾಗ ನೋಡ್ರಿ ಸ್ವಾಮಿ, ಹಿಂಗೆಲ್ಲ ಮಾಡಾಕ್ಬಿಟ್ಟಾರೆ. ಶೆಡ್ ಇಲ್ಲ, ನಮ್ಮ ಏನೇನು ಇಲ್ಲ, ಬಟ್ಟೆ ಬರೆ ಏನೂ ಇಲ್ಲ, ಎಲ್ಲ ತಾಂಡಾಗ ಸೈಡಿಗೆ ಬಿಸಾಕೆಲ್ಲ ಕಿತ್ತಾಕೊಂಡು ಹೋಗವ್ರಿ. ನಮ್ಮ ಸರ್ಗಳು ಕಣ್ಣೆ ಕಾಣ್ತಿಲ್ಲ. ನಮ್ಮ ಸರ್ಗಳು ಇಲ್ಲ ಅಂದ್ರೆ ನಮಗೆ ನ್ಯಾಯ ಯಾರು ಕೊಡಿಸ್ತಾರೆ? ಯಾರು ಬರ್ತಾರೆ ನಮಗೆ ನ್ಯಾಯ ಕೊಡ್ಸಕ್ಕಿಲ್ಲಿ? ನಮ್ಗೆ ಯಾರು ದಿಕ್ಕವ್ರೆ? ನಾವು ನಮ್ಮ ಸರ್ಗಳಿಗೆ ನಂಬ್ಕೊಂಡು ಬಂದಿದ್ದೀವಲ್ಲ ಸ್ವಾಮಿ. ನೋಡಿ ಮಕ್ಕಳನ್ನೆಲ್ಲ ಹಾಕೊಂಡು ಆಸ್ಪತ್ರೆಗೆಲ್ಲ ನಮ್ಮ ಹುಡುಗಿನ ಕಳ್ಸಿದ್ದೀವಿ. ಅಲ್ಲೇ ಬಿದ್ದಿತ್ತು ನಮ್ಮ ಹುಡುಗಿನೂ, ಆ ಹುಡುಗಿನೂ ಕರ್ಕೊಂಡು ಹೋಗೋರೆ, ಎಲ್ಲರನ್ನೂ ಕರ್ಕೊಂಡು ಹೋಗವ್ರೆ. ನಾವು ಯಾರಿಗೆ ಕೇಳ್ಬೇಕು ಸ್ವಾಮಿ? ಇವಾಗ ನಮ್ಮ ಪರಿಸ್ಥಿತಿ ಯಾರು ಕೇಳ್ಕೋಬೇಕು? ನ್ಯಾಯ ರೀತಿಯಾಗಿ ನಾವು ನಮ್ಮ ಮಕ್ಕ ನಾವು ಕೇಳಿದ್ದೆ ತಪ್ಪಾಯ್ತಾ? ಯಾರು ಮಾಡ್ಯಾರ ಸ್ವಾಮಿ? SB DC ಅವರೇ ಮಾಡ್ಯವ್ರಿ. ಅವರೇ ಹೇಳಿದ್ರಲ್ಲ, ಧರಣಿ ಮಾಡಬೇಡ್ರಿ, ಎದ್ದು ಹೊರಟೋಗ್ಬಿಡ್ರಿ, ನಾವು ಮಾಡ್ಕೊಡ್ತೀವಿ ಅಂದ್ರು. ನಾವು ಹೋಗಲ್ಲ. ನಮ್ದೇನಾಯ್ತಾ ನಮ್ಮ ಮಕ್ಕಳು ನಮಗೆ ಮಾಡಿಕೊಡ್ರಿ, ನಾವು ಇಲ್ಲೇ ಕುಂತ್ಕೊಂತೀವಿ, ಮಾಡಿಕೊಟ್ರೆ ನಾವು ಹೋಗ್ತೀವಿ. ನಾವೇನು ತೊಂದರೆ ಮಾಡಲ್ಲ, ಯಾರಿಗೂ ಏನು ತೊಂದರೆ ಮಾಡಿಲ್ಲ ಸ್ವಾಮಿ. ನಾವು ಯಾರಿಗೂ ಏನು ವಿರುದ್ಧವಾಗಿ ನಿಂತ್ಕೊಂಡಿಲ್ಲ. ಇವಾಗ ನಮ್ಮ ಸರ್ಗಳು ನಮ್ಮ ಕಣ್ಣು ಮುಂದೆ ಕಡೆ ಬರಬೇಕು. ನಮ್ಮ ಅಕ್ಕೇನಾಯ್ತಾ ನಮಗೆ ಕೊಡಬೇಕು. ಕೊಟ್ಟರು ಸರಿ, ಕೊಡಲಿಲ್ಲ ಸರಿ, ಪ್ರಾಣ ಬಿಡೋಕ್ಕೂ ಸರಿ. ನಾವು ಮಾತ್ರ ಕದ್ಲಲ್ಲ. ಅದೇನು ಮಾಡ್ತಾರ ಮಾಡಿಬಿಡ್ಲಿ, ನಮ್ಮನ್ನು ಹೇಳ್ಕೊಂಡೋಗಿ ಹಾಕ್ಬಿಡ್ಲಿ. ವಿಷ ಕುಡಿಯೋಕ್ಕೂ ನಾನು ರೆಡಿ ಇದ್ದೀನಿ. ಇಷ್ಟು ಜನದಾಗ ನಾನು ಸಾಯೋಕ್ಕೂ ರೆಡಿ ಇದ್ದೀನಿ. ನಾವು ಇಲ್ಲಿಗೆ ಬಂದು 17ನೇ ದಿವಸ ಕಾಲಿಟ್ಟಿರೋದು. ರಾತ್ರಿ ಏನು ಮಾಡಿ ನಾವು ಧರಣಿ ಕುಂತಿದ್ದಾಗ ಹಿಂಗೆ ಬೆಳಗ್ಗೆ ಅಷ್ಟೊತ್ತಿಗೆ ಬಂದು ಪೊಲೀಸರು ಬಂದು ನಮ್ಮನ್ನು ಇದು ಮಾಡಿ ಗಲಾಟೆ ಮಾಡಿ ಎತ್ತಿಸ್ತಾ ಇದ್ದಾರೆ. ನೋಡಿ ಸರ್, ನಮಗೆ ಯಾವುದೇ ಕಾರಣಕ್ಕೂ ಇವತ್ತು ನೋಡಿ, ಇವಾಗ ನಮಗೆ ನಮ್ಮ ಸಾರ್ಗಳು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ನಮಗೆ ಎಲ್ಲಿ ಲಾಕ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಾವು ಅವ್ರನ್ನೇನು ಕೇಳಿದ್ವಿ ಸರ್, ನಮ್ಗೆ ಇರೋಕ್ಕೆ ಜಾಗ ಕೊಡಿ ಅಂತ ಕೇಳಿದ್ದೀವಿ, ಇರೋಕ್ಕೆ ನೀರು ಕೊಡಿ ಅಂತ ಕೇಳಿದ್ದೀವಿ, ಒಂದು ಸ್ವಲ್ಪ ಇರೋಕ್ಕೆ ಮನೆ ಕಟ್ಟಿಕೊಡಿ ಅಂತ ಕೇಳಿದ್ದೀವಿ. ನಾವೇನು ಅವ್ರಿಗೇನು ಬೇಡಿಕೆ ಹಾಕಿಲ್ಲ ಸರ್. ಅಂಥ ಇದರಲ್ಲಿ ನಮಗೆ ಇವತ್ತು SB ಅವರು ಮತ್ತು DC ಅವರು ನಮ್ಮನ್ನ ಸುಮ್ಮನೆ ಬ್ಲ್ಯಾಕ್ ಮೇಲ್ ಮಾಡಿ ನಮ್ಮನ್ನ ಎತ್ತಾಕೊಂಡು ಹೋಗ್ತಾ ಇದ್ದಾರೆ. ನಮ್ಗೆ ಎಲ್ಲಿ ಲಾಕ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಎಷ್ಟು ಗಂಟೆಗೆ ಬಂದು ಅಲ್ಲಿಂದ ತೆರವು ಮಾಡಿಸ್ತಾ ಇದ್ದಾರೆ ನಿಮ್ಮ ಸರ್? ಕರೆಕ್ಟಾಗಿ 5:30ಯಿಂದಲೂ ಬಂದಿದ್ದಾರೆ ಸರ್. 5:30ಯಿಂದ ಬಂದು ನಮ್ಮ ಸಾರ್ಗಳು ಎಲ್ಲಿ ಲಾಕ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇವತ್ತು ನಮಗೆ ನಾವು ಭಾರತದಲ್ಲಿ ಹುಟ್ಟಿ ನಾವು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಕ್ಕು ಕೇಳೋದು ತಪ್ಪ. ನಮಗೆ ಮೂಲಭೂತ ಸೌಕರ್ಯ ಅನ್ನೋದು ಕೇಳೋದು ತಪ್ಪ. ನಮಗೆ ಮೂಲಭೂತ ಸೌಕರ್ಯ ಕೇಳಿರೋದಕ್ಕೆ ಅಲ್ಲಿಂದ ತೆರವು ಮಾಡಿಸ್ತಾ. ಹೌದು ಸರ್. ಇದಕ್ಕೆಲ್ಲ ಕಾರಣ SB ಅವರು ಮತ್ತು DC ಅವರೇ ಕಾರಣ. ಅಕಸ್ಮಾತ್ ನಾವಿಲ್ಲಿಂದ ನಮಗೇನೋ ಎಬ್ಬಿಸಿಯನ್ನು ಕಳಿಸ್ತಾರಂದರೆ ನಮಗಿರೋಕ್ಕೆ ಜಾಗ ಇಲ್ಲ, ನಾವು ವಿಷ ಕುಡಿದು ಸಾಯ್ತೀವಿ. ಇದಕ್ಕೆಲ್ಲ ಕಾರಣಕರ್ತರು DC ಅವರು ಮತ್ತು SB ಅವರೇ ಇದಕ್ಕೆಲ್ಲ ಕಾರಣ. ನಾವು ಇದೊಂದು ವರ್ಷದಿಂದನೇ ಬಂದಿದ್ವಿ. ನೀರು ಮತ್ತು ಬೆಳಕಿಲ್ಲ ಅಂತ ಅಂದ್ಬಿಟ್ಟು ಅದನ್ನು ಕೊಡ್ತೀವಿ ಅಂತ ಹೇಳಿದವರು ಅದು ಅವಾಗಲೇ ಹೋರಾಟ ಮಾಡ್ತಾಣಿದ್ವಿ. ಅವಾಗೂ ನೀವೇನು ಸ್ಟ್ರೈಕ್ ಮಾಡಬೇಡ್ರಿ ಅಂತ ಏನೂ ಹೇಳಿಲ್ಲ ಅವರು. ನಾವು ಮಾಡ್ಕೊಂಡು ಕೊಡ್ತೀವಿ ಅಂತ ಆಶ್ವಾಸನೆ ಕೊಡ್ತಾನೆ ಅವರೇ. ಇಲ್ಲಿ 1 ವರ್ಷ 2 ವರ್ಷ ಆಯಿತು. ಆದ್ರೂ ಇವಾಗ ಮತ್ತೆ ಭೂಮಿ ಬೇಕು ಅಂತ ಬಂದಿದ್ದೀವಿ. ಇವಾಗ ನಮ್ಮ ಸರ್ಗಳನ್ನ ಗೊತ್ತಿಲ್ದಂಗೆ ರಾತ್ರಿನೇ ಅವ್ರು ಕರ್ಕೊಂಡೋಗಿ ಅರೆಸ್ಟ್ ಮಾಡೋರು. ಎಲ್ಲಿ ಕೊರೆ ಅನ್ನೋದು ಗೊತ್ತಿಲ್ಲ, ಏನೂ ಇಲ್ಲ. ನ್ಯಾಯ ಕೇಳಿದ್ರೆ ಮೊನ್ನೆ SB ಅವ್ರು ಬಂದಿದ್ವಿ, 3 ದಿನದಿಂದ ಬಂದಿದ್ರು. 100-150 ಜನ ಪೊಲೀಸವ್ರನ್ನ ಕರ್ಕೊಂಡು ಬಂದವ್ರೆ.
ಇಲ್ಲಿಂದ ಖಾಲಿ ಮಾಡಿರಿ ಅಂತ. ನಾವು ಇಲ್ಲ, ನಮ್ಮ ಹಕ್ಕು ಮಾತ್ರ ಕೊಡ್ರಿ ಸಾಕು ಅಂತ ಹೇಳಿದ್ದಕ್ಕೆ ಇವಾಗ ರಾತ್ರಿ ನಾವು ಇಲ್ದಾಗ್ಲೇ ಕರ್ಕೊಂಡು ಹೋಗ್ಬಿಟ್ಟವ್ರು ನಮ್ಮ ಸರ್. ಎಲ್ಲಿಕ್ಕೋರು ಅನ್ನೋದು ಗೊತ್ತಿಲ್ಲ ನಮಗೆ ವಸತಿ ಇಲ್ಲ. ಏನೋ ನ್ಯಾಯ ನೀತಿಯಿಂದ ನಾವು ಕೂತ್ಕೊಂಡು ಯಾರಿಗೂ ಒಂದು ತೊಂದರೆ ಕೊಡ್ದಲೆ, ಪಬ್ಲಿಕ್ಕಿಗೆ ತೊಂದರೆ ಕೊಡ್ದಲೆ, ಯಾರಿಗೂ ಒಂದು ಗಲಾಟೆ ಮಾಡ್ದಲೆ, ಅಧಿಕಾರಿಗಳ್ನು ನಾವು ಗಲಾಟೆ ಮಾಡಿಲ್ಲ ಸರ್, ಕೇಳಿಲ್ಲ. ನ್ಯಾಯಯುತವಾಗಿ ಕೂತ್ಕೊಂಡು ನಾವು ಧರಣಿ ಮಾಡಿದ್ದೀವಿ. ಯಾಕೆ ಅಂದರೆ ನಮಗೂ 38 ವರ್ಷ ಸರ್, ಒಂದು ಮನೆ ಇಲ್ಲ, ಎಲ್ಲೂ ಇರೋಕ್ಕೆ ಅಂತ ಒಬ್ಬ ಮಗಳಿದ್ದಾಳೆ. ನಾವು ನಮ್ಮ ಜೀವನ ಕಟ್ಕೊಬೇಕು. ಎಲ್ಲರೂ ಇದ್ದರೂ ಹೋಗ್ಲಿ, ಒಂದು ಸಣ್ಣ ಮನೆ ಇಲ್ಲ, ಒಂದು ಚಿಕ್ಕ ಆಸ್ತಿ ಇದ್ದರೂ ನಮ್ಗೆ ಅವ್ರು ಕೊಡೋದು ಬೇಡ ಸರ್. ನಾವು ಕೇಳ್ತಾ ಇರೋದೇನು ನಮಕ್ಕೆ ಅಷ್ಟೇ, ನಮಗೆ ನೀರು ಮತ್ತು ಒಂದು ಇರೋಕ್ಕೆ ಒಂದು ಮನೆ ಅಷ್ಟೇ ಕೇಳ್ತಾ ಇರೋದು. ಒಬ್ಬ ಮನುಷ್ಯ ಆಗಿ ಇಷ್ಟು ಕೇಳದೇ ಇದ್ರೆ, ನಮ್ಗೆ ಇಷ್ಟು ಕೊಡದೇ ಇದ್ರೆ ಅವ್ರು ಎಂಥ ಅಧಿಕಾರಿಗಳು ಅಂತ ಅಷ್ಟೇ ಕೇಳ್ತಾ ಇರೋದು ಸರ್. ಅದಕ್ಕೋಸ್ಕರ ನಾವು ಧರಣಿ ಕುಂತಿದ್ವಿ ಶಾಂತಿಯುತವಾಗಿ, ಕಾನೂನುಬದ್ಧವಾಗಿ, ಯಾರಿಗೂ ತೊಂದರೆ ಕೊಡದಲ್ಲೇ ನಾವು ಧರಣಿ ಮಾಡ್ತಿರ್ಬೇಕಾದ್ರೆ ನಮ್ಮ ಅಧಿಕಾರಿಗಳು ನಮಗೆ ಸ್ಪಂದಿಸ್ದಲೇ, ನಮಗೆ ಇಲ್ಲಿರೋಂಥ ಅನಾರಕ್ಷರು ಎಲ್ಲರೂ, ಯಾರು ವಿದ್ಯಾವಂತರು ಯಾರೂ ಇಲ್ಲ, ಮಕ್ಕಳು ಮರಿಯೆಲ್ಲ ಕಟ್ಕೊಂಡು ನಾವು ವನವಾಸ ಪಡ್ತಾ ಇಲ್ಲಿ ಕುಂತಿದ್ರು. ನಮ್ಮ ಹಕ್ಕು ಪಡೆಯೋಕ್ಕೋಸ್ಕರ ನಾವು ಕುಂತಿದ್ರೆ ಪೊಲೀಸ್ನವರು ನಮ್ಮ ಎಲ್ಲ ಅರೆಸ್ಟ್ ಮಾಡಿ ತಗೊಂಡೋಗಿದ್ದಾರೆ. ಹಾಗೂ ನಮ್ಮ ಬಲವಾಗಿ ನಿಂತಿದ್ದಂತಹ ಅಧಿಕಾರಿಗಳನ್ನ ಯಾರನ್ನೂ ಬಿಡದಲ್ಲೇ ನಮ್ಮ ಸರ್ಗಳು ನಮಗೋಸ್ಕರ ನ್ಯಾಯ ಕೊಡಿಸೋಕ್ಕೋಸ್ಕರ ನಮ್ಮನ್ನು ಒತ್ತಾಯ ಮಾಡಿ ಅವರೇ ಮುಂದೆ ಕರ್ಕೊಬಂದು ನಮ್ಮನ್ನು ಕುಂಡಿಸ್ಕೊಂಡಿರಲಿಲ್ಲ. ನಾವು ಅವ್ರನ್ನ ಕೇಳ್ಕೊಂಡು, ಸರ್ ನಮ್ಗೆ ನ್ಯಾಯ ಕೊಡಿಸಿ, ನಮಗೆ ಅನ್ಯಾಯ ಆಗಿದೆ ಅಂತ ಕೇಳಿದಕ್ಕೋಸ್ಕರ ಅವರು, ಆಯ್ತಪ್ಪ ನಾವು ನ್ಯಾಯ ಕೊಡಿಸ್ತೀವಿ, ನೀವು ಕೂತ್ಕೊಳ್ಳಿ, ಅಧಿಕಾರಿಗಳನ್ನ ಕರೆಸಿ ಮಾತಾಡೋಣ ಅಂಥೇಳಿ ನಮ್ಮ ಸರ್ಗಳು ನಮಗೋಸ್ಕರ ಕುಂತಿದ್ದವ್ರನ್ನ ಇವತ್ತು ಅರೆಸ್ಟ್ ಮಾಡಿ ಅವ್ರು ನಿಲ್ಲಿಟ್ಟಿದ್ದಾರೆ ಅಂತ ನಮಗೆ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಹೌದು, ಕಳೆದ 16 ದಿನಗಳಿಂದ ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಎದುರು ನೂರಾರು ಜನ ಭೂಮಿ ಹಾಗೂ ವಸತಿ ರೈತರು ತಮಗೆ ಹಕ್ಕುಪತ್ರಗಳನ್ನು ನೀಡುವಂತೆ ಒತ್ತಾಯಿಸಿ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ರು. ಆದರೆ ಇಂದು ಬೆಳಗ್ಗಿನ ಜಾವ ಏಕಾಏಕಿ ಬಂದ ಪೊಲೀಸರು ಧರಣಿ ನಿರತರ ಮೇಲೆ ಗದಾಪ್ರಹಾರವನ್ನ ಮಾಡಿದ್ದಾರೆ. ಏಕಾಏಕಿ ಎಲ್ಲಾ ಧರಣಿ ನಿರತರನ್ನ ಅರೆಸ್ಟ್ ಮಾಡಿ ಊರ್ಡಿಗೆರೆ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಕೂರಿಸಿದ್ದಾರೆ. ಧರಣಿಯನ್ನ ನಿಲ್ಲಿಸುವಂತೆ ಈಗಾಗಲೇ ಹಲವು ಬಾರಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಧರಣಿ ನಿರತರಿಗೆ ತಿಳಿಸಿತ್ತು. ಆದರೆ ನಮಗೆ ಹಕ್ಕುಪತ್ರ ನೀಡುವವರೆಗೂ ನಾವು ಧರಣಿಯನ್ನ ಮುಂದುವರಿಸುತ್ತೇವೆ ಅಂತ ಹೋರಾಟಗಾರರು ಪಟ್ಟು ಹಿಡಿದಿದ್ರು. ಆದರೆ ಇಂದು ಬೆಳಗ್ಗೆ ಏಕಾಏಕಿ ಧರಣಿ ನಿರತರನ್ನ ಧರಣಿ ಸ್ಥಳದಿಂದ ಪೊಲೀಸರು ಒಕ್ಕಲೆಬ್ಬಿಸಿದ್ದಾರೆ. ಇದೇ ಸ್ಥಳಕ್ಕೆ ಬರ್ತೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ನಾವು ಏನು ಹೋರಾಟಗಾರರೇನು ಮತ್ತೆ ಬಡ ನೊಂದ ಜನರು ಏನು ಸರ್ಕಾರಕ್ಕೆ ತೆರಿಗೆ ಕಟ್ತಾರೆ ಅವರು ಏನು ಅಂತ ನಾವು ಸರ್ಕಾರಕ್ಕೆ ತೋರಿಸ್ತೇವೆ. ಮತ್ತೆ ಈ ಧರಣಿ ಇಲ್ಲಿ ಇವತ್ತಿಗೆ ಕೈ ಬಿಡ್ಬೋದು, ಇವತ್ತಿಗೆ ವೆಕೆಟ್ ಆಗ್ಬೋದು, ಇವತ್ತಿಗೆ ಎವಿಕ್ಷನ್ ಮಾಡಿಸ್ಬೋದು. ಬಟ್ ಆದ್ರೆ ನಾಳೆನೂ ಕೂಡ ಇದೆ ಧರಣಿ ಮುಂದುವರಿಯುತ್ತದೆ. ಇನ್ನು ಊರ್ಡಿಗೆರೆ ಉಪಠಾಣೆಯ ಮುಂಭಾಗದಲ್ಲಿಯೂ ಕೂಡ ಹೋರಾಟಗಾರರು ಸರ್ಕಾರ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು. ನಮ್ಮ ಭೂಮಿ ನಮ್ಮ ಹಕ್ಕು, ನಮಗೆ ಹಕ್ಕುಪತ್ರ ಕೊಡಿ ಅಂತ ಘೋಷಣೆ ಕೂಗಿದ್ರು. ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುವ ಆಶ್ವಾಸನೆ ನೀಡಿದ್ರು. ಆದರೆ ಇವತ್ತು ಏಕಾಏಕಿ ಬೆಳಗ್ಗೆ ಬಂದು ನಮ್ಮನ್ನ ಒಕ್ಕಲೆಬ್ಬಿಸಿದ್ದಾರೆ. ಸ್ಥಳದಲ್ಲಿ ಹಕ್ಕುಪತ್ರ ನೀಡದಿದ್ರೆ ಊರ್ಡಿಗೆರೆಯಿಂದ ತುಮಕೂರು ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪಾದಯಾತ್ರೆಯನ್ನ ಮಾಡುತ್ತೇವೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲ, ಬೆಳಗ್ಗಿನಿಂದ ಊಟ ತಿಂಡಿ ನೀರನ್ನ ಕೂಡ ಮುಟ್ಟದೆ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ನಮಗೆ ಈ ರೀತಿ ಹಿಂಸೆ ಕೊಡುವುದನ್ನ ಬಿಟ್ಟು ನಮಗೆ ಒಂದು ತೊಟ್ಟು ವಿಷ ಕೊಟ್ಟು ಬಿಡಿ ಅಂತ ಆಕ್ರೋಶ ಹೊರಹಾಕಿರುವ ಹೋರಾಟಗಾರರು ನಮಗೆ ಏನೇ ಆದ್ರೂ ತುಮಕೂರು ಡಿಸಿ ಎಸ್ಪಿ ಅವರೇ ಕಾರಣ ಅಂತ ಸಿಟ್ಟನ್ನ ಹೊರಹಾಕಿದ್ದಾರೆ. ಅದೇನೇ ಇಲ್ಲಿ ತಮ್ಮ ಹಕ್ಕನ್ನ ಕೇಳಲು ಬಂದ ಬಡ ಜನರನ್ನ ಜಿಲ್ಲಾಡಳಿತ ಹೀಗೆ ಒಕ್ಕಲೆಬ್ಬಿಸುವ ಕೆಲಸ ಮಾಡಿದ್ದು ಮಾತ್ರ ವಿಪರ್ಯಾಸ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.